ನಮ್ಮ ಮಗನಿಗೂ 3 ಹೊತ್ತು ಕೂಡ ಜೈಲೂಟವೇ ಕೊಡ್ತಾ ಇದ್ದಾರೆ. ದರ್ಶನ್ ಬೇಕಾಗಿದ್ದು ತಿಂತಿದ್ದಾರೆ. ನಮ್ಮ ಹುಡುಗರಿಗೆ ಜೈಲೂಟವೇ ಆಗಿದೆ. ಮಗನಿಗೆ ಜಾಮೀನು ಕೊಡಿಸುವ ಸ್ಥಿತಿಯಲ್ಲೂ ನಾವಿಲ್ಲ. ಅಂದ್ರೆ ನಮ್ಮ ಮಕ್ಕಳಿಗೆ ಜಾಮೀನು ಕೊಡಿಸುವಂತ ಪರಿಸ್ಥಿತಿಯಲ್ಲಿ ಕೂಡ ನಾವಿಲ್ಲ. ಆದ್ರೆ A2 ಆರೋಪಿ ಆಗಿರುವಂತ ದರ್ಶನ್ ಮಾತ್ರ ತಮಗೆ ಬೇಕಾಗಿ ತಿನ್ಕೊಂಡಿದ್ದಾರೆ. ನಮ್ಮ ಮಕ್ಕಳು 3 ಹೊತ್ತು ಕೂಡ ಜೈಲೂಟವನ್ನೇ ಮಾಡ್ತಿದ್ದಾರೆ. ಲಕ್ಷಾಂತರ ರೂಪಾಯಿ ಬೇಕಾಗುತ್ತೆ ಜಾಮೀನು ಕೊಡಿಸಬೇಕು ಅಂದ್ರೆ ನಾವು ಆ ಹಣವನ್ನ ಎಲ್ಲಿಂದ ತರೋಣ ಸ್ವಾಮಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಜಮೀನು ಇದ್ದಿದ್ರೆ 20 ಗುಂಟೆ ಜಮೀನು ಮಾರಿ ಜಾಮೀನನ್ನ ಕೊಡಿಸ್ಬೋದಿತ್ತು. ನಮ್ಗೆ ಊಟಕ್ಕೆ ಕಷ್ಟಪಡುವಂತ ಸ್ಥಿತಿಯಲ್ಲಿ ನಾವಿದ್ದೇವೆ ಅಂತ ಆರೋಪಿ ನಂದೀಶ್ ತಂದೆ ಮಾತನಾಡಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ A5 ಆರೋಪಿ ಆಗಿರುವಂತ ನಂದೀಶ್ ತಂದೆ ತಾಯಿ ಇಬ್ರು ಕೂಡ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನೋಡಿ, ದರ್ಶನ್ ಇದ್ದಂಥವ್ರು, ಹಾಗಾಗಿ ಜೈಲಲ್ಲೂ ಕೂಡ ಅವ್ರಿಗೆ ರಾಜಾತಿಥ್ಯ ಸಿಗ್ತಾ ಇದೆ. ಬೇಕಾಗಿದ್ದನ್ನ ತಿಂದ್ಕೊಂಡು ಬೇಕಾಗಿದ್ದು ಕುಡ್ಕೊಂಡಿರ್ತಾರೆ. ಆದರೆ ನಮ್ಮ ಪರಿಸ್ಥಿತಿ ಹಾಗಲ್ಲ. ನಮ್ಮ ಹತ್ರ ಜಮೀನು ಕೂಡ ಇಲ್ಲ. ಏನೋ ಒಂದು 20 ಗುಂಟೆ ಜಮೀನು ಮಾರಿ ನಮ್ಮ ಮಗನಿಗೆ ಜಾಮೀನು ಕೊಡಿಸೋಣ ಅಂತ ಅಂದರೆ, ಹಾಗಾಗಿ ಜಾಮೀನು ಕೊಡಿಸ್ಬೇಕು ಅಂತ ಅಂದ್ರೆ ದರ್ಶನ್ ಅವರೇ ಕೊಡಿಸ್ಲಿ. ಬೇಕಿದ್ರೆ ನಾವು ವಕೀಲರನ್ನ ಭೇಟಿ ಮಾಡಬೇಕು, ವಕೀಲರನ್ನ ನೇಮಕ ಮಾಡ್ಕೋಬೇಕು ಅಂದ್ರೂ ಕೂಡ ನಮ್ಮ ಹತ್ರ ಅಷ್ಟಾಗಿ ದುಡ್ಡಿಲ್ಲ ಅಂತ ನಂದೀಶ್ ತಂದೆ ತಾಯಿ ಇಬ್ಬರೂ ಕೂಡ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಅವರ ತಂದೆ ಕೂಡ ಇದೇ ರೀತಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಂದೀಶ್ ಈಗ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ಒಳಗೆ ಹೋಗಿದ್ದಾರೆ. ಆದರೆ ಮನೆಯ ಪರಿಸ್ಥಿತಿಯನ್ನು ನೋಡ್ಕೊಳ್ಳೋರು ಯಾರು? ಮನೆಯಲ್ಲಿ ತಂದೆ ತಾಯಿಗೆ ವಯಸ್ಸಾಗಿದೆ. ಅವತ್ತಿನ ದುಡಿಮೆ, ಅವತ್ತಿನ ಊಟಕ್ಕೋಸ್ಕರ, ತಿನ್ನೋದಕ್ಕೋಸ್ಕರ ಮಾಡಬೇಕಾಗುತ್ತೆ. ಅವ್ರು ಹೇಳ್ತಾ ಇರುವಂತಹ ಆ ಸಂಕಷ್ಟದ ನುಡಿಗಳನ್ನ ಕೇಳ್ತಾ ಇದ್ರೆ ಪ್ರತಿಯೊಬ್ಬರಿಗೂ ಕೂಡ ನೋವಾಗುತ್ತೆ. ಅಂದರೆ ಈಗ ನಂದೀಶ್ ಏನೇ ಜೈಲ್ಗೆ ಹೋಗ್ಬಿಟ್ಟಿದ್ದಾನೆ, ಆದರೆ ಆತನನ್ನ ಹೊರಗೆ ಕರ್ಕೊಂಡು ಬರಬೇಕು ಅಂದ್ರೂ ಕೂಡ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅವ್ರ ತಂದೆ ತಾಯಿ ತಮ್ಮ ನೋವನ್ನು ತೋಡ್ಕೊಳ್ತಾ ಇದ್ದಾರೆ. ಸರ್, ನಾವು 2 ದಿನ ಹೋಗಿದ್ದೋ, ಹೋದ ಮಾತಾಡ್ಸ್ಕೊ ಬಂದು ಅಷ್ಟೇ ಸರ್. ಅದೇ ಸರ್, ಇದೇ ನಮ್ಮ ಪರಿಸ್ಥಿತಿ. ನಾವೇನು ಅವ್ರನ್ನೇ ಕರ್ಕೊಬರೋದು, ನಾವು ಬೇಲ್ ಕೊಟ್ಟು ನಾವು ಬಿಡ್ಸ್ಕೊಬತ್ತೀವಿ ಅನ್ನೋದು ಏನು ನಮ್ಮ ಏನೂ ಇಲ್ಲ. ಅವ್ರು ಕರ್ಕೋಗವ್ರೆ, ಕರ್ಕೊಬರಲಿ ಬೇಕಾದ್ರೆ. ಇಲ್ಲ ಅಂದರೆ ಇನ್ನೂ ಒಂದು 6 ತಿಂಗಳು, 1 ವರ್ಷ ಇದ್ದೆ ಅವ್ರು ಏನು ಶಿಕ್ಷೆ ಕೊಡ್ತಾರೆ ಶಿಕ್ಷೆ ಅನ್ಭವಿಸ್ಕೊಬರಲಿ ಅಷ್ಟೇ. ನಾವೇನು ಮಾಡ್ತಾವೆ ಸರ್. ಈಗ ನಾವಿಟ್ಟು ಅನ್ನೋದೇ ನಮಗೆ ಕಷ್ಟ ಆಗೋದು. ಈಗ ಅದರೊಳಗೆ ನಾವು ಇವ್ರ ಸಾಲ ಮಾಡಿ ಏನೋ ಒಂದು 5,000 10,000 ಊಟ ಕೊಟ್ಬಿಟ್ಟು ಬಿಡ್ಸ್ಕೊಬರುತ್ತೆ. ಲಕ್ಷಾಂತರ ರೂಪಾಯಿ ಬೇಕು. ಎಲ್ಲಿ ತರ್ಮ ನಾವು? ಈಗ ಒಂದು TV ಅಂಗಡಿ ಅದೇ ಕಂಡೋರ್ ಜಾಗದಲ್ಲಿ ಮರಿಕೊಂಡ್ವಿ ನಾವು. ಇದರಲ್ಲಿ ಏನೋ ನಾವು ಗಂಡ ಹೆಂಡ್ತಿರನ್ನು ಜೀವನ ಮಾಡ್ಕೊ ಹೋಗ್ತಾ ಇದ್ದೀವಿ. ಜೈಲು ಊಟ ತಿನ್ಕೊಂಡು ಕಾಲ ಕಳೀತಾವನ್ನ. ಯಾವುದೂ ಇಲ್ಲ ಸರ್, ನಮ್ಗೆ ಅವೇನು ಹೇಳಿಲ್ಲ ಸರ್. ಅವರು ಪರ್ಸೆಂಟ್ ಅದೇ ಇಲ್ಲ. ನಮ್ಮ ಜೈಲಿನ ಊಟ ಉಂಟಾವೆ, ಜೈಲಿನ ಊಟ ಕೊಡ್ತಾವ್ರೆ 3 ಟೈಮು ಉಂಟಾವೆ ಅಂದರು ಅಷ್ಟೇ ಸರ್. ಪ್ರತಿದಿನ ಫೋನ್ ಮಾಡ್ತಿದ್ರು ನಿಮ್ಮ ಹಿಂದೆ, ಅಂದರೆ ಹೊರಗಡೆ ಇದ್ದಾಗ? ಇಲ್ಲ ಸರ್, ನಮಗೇನು ಯಾವುದು ಹೊರಗಡೆ ಆವಾಗಿಂದ ನಮಗೆ ಫೋನೇ ಮಾಡಿಲ್ಲ ಸರ್ ಅವರು. ಹೋಯ್ತೀವಿ ನಾವು ಒಂದು ಈಗ 15 ದಿವಸ 2 ತಿಂಗಳಾಯ್ತಲ್ವಾ. 15 ದಿನಕ್ಕೆ ಹೋಗಿ 2 ಸತ್ತು ಹೋಗಿ ನೋಡ್ಕೊಂಬಂದಿವಿ. ನಾವು 2 ಸತ್ತು ಹೋಗಿವಿ, ನನ್ನ ಮಗಳು 1 ಸತ್ತು ಹೋಗೋಳೆ, 3 ಸತ್ತು ಹೋಗಿವಿ ಅಷ್ಟೇ. ಲಾಯರ್ ಕಟ್ಟಬೇಕು ಅಂದರೆ ನೀವು ಕೇಳ್ತೀರಿ, ಏಕ್ತಮ್ಮ 50,000 ಕೊಡಿ, 20,000 ಕೊಡಿ, 10,000 ಕೊಡಿ ಅಂತ. ನಾವು ಎಲ್ಲಿಂದ ತಂದು ಕೊಡಿ? ಆಗೋದಿಲ್ಲ ಸರ್. ನಮಗೆ ದುಡ್ದು ಜೇಲು ಉಂಡ್ರೆ ಉಂಟು, ಇಲ್ಲ ಸರ್. ಜಮೀನಾರು ಇದ್ದಿದ್ರೆ ಬೇಕಾದ್ರೆ 1 ಎಕರೆ ಇದ್ದಿದ್ರೆ ಬೇಕಾದ್ರೆ ಒಂದು 20 ಗುಂಟೆ ಹೋದ್ರೆ ಅಂದ್ಬಿಟ್ಟು ಬೇಕಾದ್ರೆ ಮಾರ್ಬಿಡ್ಬೋದಾಯಿತು. ಅದು ಇಲ್ವಲ್ಲ ಸರ್ ನಮಗೆ. ಅದು ನಮಗೆ ಗೊತ್ತಿಲ್ಲ ಸರ್. ನೀವು ಅದು ಅಲ್ಲೇ ಕೇಳ್ಬೇಕು. ನಮ್ಗೆ ಕೇಳಿದ್ರೆ ನಮ್ಗೇನು ಗೊತ್ತು, ನಾವು ಹೋಗಿದ್ವಾ ಸರ್. ಅಲ್ಲ, ಬೇಜಾರಾಯ್ತದೆ. ಬೇಜಾರಾದ್ರೆ ನಾವು ಹೋಗಿ ಏನು ಮಾಡೋಕ್ಕೆ ಸಾಧ್ಯ ಅದ ನಮ್ಮ ಕೈಲಿ? ಹೇಳೋಕ್ಕಾಗದ? ಇಲ್ಲ ನಾವು ಹೋಗಿ ಅವ್ರನ್ನ ನೀವು ಇಂಥ ತಿಂತಾ ಇದ್ದೀರಿ, ನಮ್ಮ ಹುಡುಗರು ಇಂಥದ್ದು ಬಿಡ್ತಾ ಇದ್ದೀರಿ ನಾವು ಕೇಳೋಕ್ಕಾಗದ? ಆಗೋದು. ದುಡ್ಡು ಇರೋರ್ದು ಏನೋ ಸರ್. ನಾವು ಹೇಳಿಲ್ವ ಸರ್, ಅವ್ರು ಜೈಲಿನ ಊಟವಂತೆ, ಜೈಲಿನ ಊಟ ಅವ್ರು ಕೊಡ್ತಾಯಿದ್ದಾರಂತೆ. ಮುದ್ದೆ, ಅನ್ನ, ಸಾಂಬಾರು ಏನೋ ಆ ಜೈಲಿನ ಊಟ ಉಣ್ಕೊಂಡು ಕಾಲ ಕಳೀತಾವ್ರೆ. ಸರಿ ಸರ್, ಕರ್ಕೋಗಿರೋರು ಒಳ್ಳೆ ಊಟ ಮಾಡ್ತಾವ್ರೆ. ಈಗ ಇವ್ರಿಗೆ ಊಟ ಇಲ್ಲ, ಒಳ್ಳೆ ಊಟ, ಜೈಲಿನ ಊಟ. ನಾವು ಯಾರನ್ನೂ ಕೇಳ್ಮಂಗಂತ ಆಯ್ತಾ ಇಲ್ಲ, ಯಾರನ್ನು ಕೇಳೋಕ್ಕೂ ಇಲ್ಲ ಸರ್. ಅವರು ದರ್ಶನ್ ದಂಡಕ್ಕೂ ಹೋಗಿಲ್ಲ ಸರ್. ಅವರು ಮಾತಾಡ್ಸೋಕ್ಕೂ ಅವ್ರಿಗೂ ದೂರ ಅಂತ ಇಲ್ಲ ಸರ್. ಇಲ್ಲೂ ಅಂತ ಹೋಗೇ ಇಲ್ವಂತ ಅವ್ರ ದಂಡಕ್ಕೆ. ಇಲ್ಲ, ಮೀಟೇ ಮಾಡಿಲ್ವಂತ ಸರ್. ಅವರು ಬಿಡ್ತಾ ಇಲ್ವಂತ ಸರ್. ಅವ್ರನ್ನ
ಮೀಟ್ ಮಾಡೋಕ್ಕೆ ಅವರೇ ಒಂಥವು ಇದ್ದಾರಂತೆ ಇವರೇ ಒಂಥವು ಇದ್ದಾರಂತೆ ಬಂದೀವಿ ಅವ್ರು ಬುಡ್ಸ್ಕೊ ಬಂದಾಗ ಬರ್ತೀವಿ ಇಲ್ಲವ್ರು ಇಲ್ಲೇ ಇರ್ತೀವಿ ನಾವು ನೀವೇನು ಥರ ಕೆಡ್ಸ್ಕೊಬೇಡಿ ಹೋಗಿ ಅಂದ್ರೆ ಇದೀಗ ನಿಮ್ಮ ಮಗ ಹೊರಗಡೆನೆ ಬರಲಿಲ್ಲ ಅಂದ್ರೆ ನಿಮ್ಮ ಕತೆ ಹಂಗೆ ಸರಿ ಸರ್ ಹೊರಗಡೆ ಬರಲಿಲ್ಲ ನಾವೇ ಮಾಡ್ಕೋದು ನಾವು ಕರ್ಕೊಬರ್ಕೋದೆ 1 ಲಕ್ಷ 2 ಲಕ್ಷ ಕಟ್ಬಿಟ್ಟು ನಾವು ಗೇಯದೆ ಕೂಲಿಲಿ ಈಗ ಬೇಗ ಬಿಡ್ಸ್ಕೊ ಬರಲಿ ಅಂತ ಕೇಳ್ಕತ್ತೀರ ಹೋಗ್ಲಿ ಯಾರನ್ನ ಕೇಳಮೆ ಸರ್ ಹೋಗಿ ಬೇಗ ಎಲ್ಲಿಗೆ ಹೋಗಿ ಕೇಳಮೆ ಸರ್ ಅವ್ರನ್ನ ಅವ್ರ ಮನೆ ತಕ್ಕ ಹೋಗ್ತಾನೆ ಅದು ನಾವು ಸರ್ ನಾವು 2 ದಿನ ಹೋಗಿದ್ದೋ ಹೋದ ಮಾತಾಡ್ಸ್ಕೊ ಬಂದು ಅಷ್ಟೇ ಸರ್